ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಶುಕ್ರವಾರದ ಬೆಳಿಗ್ಗೆ ವೋಟಿಂಗ್ ರಿಸಲ್ಟು ನೋಡೋದಾದ್ರೆ ಇಲ್ಲಿ ಯಾರ್ಯಾರು ಟಾಪಲ್ಲಿದ್ದಾರೆ, ಯಾರು ಬಾಟಮಲ್ಲಿದ್ದಾರೆ, ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ನೋಡ್ತಾ ಹೋದ್ರೆ, ಈಗ ನಿನ್ನೆ ಸಂಜೆ ಏನಿತ್ತು, ಈಗ 10ನೇ ಪ್ಲೇಸಲ್ಲಿ ಬಂದು ಅಭಿಷೇಕ್ ಅವರಿದ್ರು. ಇವರು ಸಿಕ್ಕಾಪಟ್ಟೆ ಡೇಂಜರ್ ಝೋನಲ್ಲಿ ಇಲ್ಲಿ ಇದ್ದಾರೆ. ಇವಾಗ ಬೆಳಿಗ್ಗೆ ಕೂಡ ಅಟ್ ಪ್ರೆಸೆಂಟು ಅಭಿಷೇಕ್ ಅವರು 10ನೇ ಪ್ಲೇಸಲ್ಲಿ ಇದ್ದಾರೆ. ಇವಾಗ ಏನಂದ್ರು ಆಟ ಆಡ್ಕೊಂಡ್ ಬಂದಿದ್ರು, ಸಿಕ್ಕಾಪಡೆ ಚೆನ್ನಾಗಿ ಆಡಿದ್ರು ಅಂತ ಹೇಳಕ್ಕೆ ಆಗಲ್ಲ, ಬೈ ಲಕ್ಕಿಂದ ಬಂದಿದ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಸದ್ಯ ಸಿಕ್ಕಾಪಡೆ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ಇಲ್ಲಿ ಸಂಜೆ ಕೂಡ ಇವರು ಡೇಂಜರ್ ಝೋನಲ್ಲೇ ಇದ್ರು. ಇನ್ನು 9ನೇ ಪ್ಲೇಸಲ್ಲಿ ಬಂದು ಯಾರಪ್ಪ ಇದ್ದಾರೆ ಅಂತಂದ್ರೆ ಧ್ರುವಂತ್ ಅವರು ಇದ್ದಾರೆ. ಇಲ್ಲಿ 9ನೇ ಪ್ಲೇಸಲ್ಲಿ ನಿನ್ನೆ ಸಂಜೆ ಬಂದ್ಬಿಟ್ಟು ಇಲ್ಲಿ ಸ್ಪಂದನ್ ಅವರು ಇದ್ರು. ಈಗ ಧ್ರುವಂತ್ ಅವರು ಕಾಣಿಸ್ಕೊಂತಿದ್ದಾರೆ. 8ನೇ ಪ್ಲೇಸಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರು ಕಾಣಿಸ್ಕೊಂತಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್ ಬಿಡಿ. ಏನಕ್ಕೆ ಅಂತಂದ್ರೆ ಇವ್ರದ್ದೊಂದು ಗ್ರಾಫ್ ಏನಿದೆ ಅದು ಹೈ ಆಗ್ತಾನೆ ಇಲ್ಲ, ಲೋ ಆಗ್ತಾ ಬರ್ತಾನೆ ಇದೆ. ನಿನ್ನೆ ಸಂಜೆ ನೋಡಕ್ ಹೋದ್ರೆ 6ನೇ ಪ್ಲೇಸಲ್ಲಿ ಇದ್ರು, ಇವಾಗ ಇಲ್ಲಿ 8ನೇ ಪ್ಲೇಸ್ಗೆ ಇಳಿದಿದ್ದಾರೆ. ಇನ್ನು 7ನೇ ಪ್ಲೇಸಲ್ಲಿ ಇಲ್ಲಿ ಜಾನ್ವಿ ಅವರು ಇದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಇವರಿಬ್ಬರದು ಏನಾಗ್ತದೆ ಅಂತಂದ್ರೆ ಗ್ರಾಫ್ ಹೈ ಆಗ್ತಾನೆ ಇಲ್ಲ, ಇಲ್ಲಿ ಇಳ್ಕೊಂಡು ಬರ್ತಾನೆ ಇದೆ. ವೋಟಿಂಗ್ ರಿಸಲ್ಟ್ ಕೂಡ ತುಂಬಾನೇ ಕಡಿಮೆ ಬರ್ತಾ ಇದೆ ಅವ್ರಿಗೆ. ಇನ್ನು 6ನೇ ಪ್ಲೇಸಲ್ಲಿ ಇಲ್ಲಿ ಸ್ಪಂದನ ಅವರಿದ್ದಾರೆ. ಇನ್ನು 5ನೇ ಪ್ಲೇಸಲ್ಲಿ ಇಲ್ಲಿ ರಿಷಾ ಅವರಿದ್ದಾರೆ. ಆಲ್ಮೋಸ್ಟ್ ಸ್ಪಂದನ ಅವರು ನಿನ್ನೆ ಸಂಜೆ ನೋಡಕ್ ಹೋದ್ರೆ 9ನೇ ಪ್ಲೇಸಲ್ಲಿ ಇದ್ರು, ಈಗ 6ನೇ ಪ್ಲೇಸಲ್ಲಿ ಕಾಣಿಸ್ಕೊಂತಿದ್ದಾರೆ. ಬಟ್ ಆಟ ಅಂತ ಬಂದಾಗ ತುಂಬಾನೇ ಇಲ್ಲಿ ಎಫರ್ಟ್ ಹಾಕ್ಬೇಕಾಗತ್ತೆ. ಆದ್ರೆ ಇನ್ನು ಸುಮಾರು ಚೇಂಜಸ್ಗಳು ಇಲ್ಲಿ ಆಗುತ್ತೆ. ಮಧ್ಯಾಹ್ನ ಅನ್ನೋಸಿಗೆ ಯಾವ ರೀತಿ ಇರುತ್ತೆ, ಮತ್ತೆ ಸಂಜೆ ಅನ್ನೋಸಿಗೆ ಯಾವ ರೀತಿ ಇರುತ್ತೆ, ರಾತ್ರಿ ಕ್ಲೋಸಿಂಗ್ ಟೈಮಲ್ಲಿ ಯಾರ್ಯಾರು ವೋಟಿಂಗ್ ಲಿಸ್ಟ್ ಏನು ಕ್ಲೋಸ್ ಆಗುತ್ತೆ, ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತಂದ್ಬಿಟ್ಟು ನೋಡ್ಬೇಕಾಗುತ್ತೆ. ಅಟ್ ಪ್ರೆಸೆಂಟ್ ಆಗಿ 6ನೇ ಸ್ಥಾನದಲ್ಲಿ ಈಗ ಸ್ಪಂದನ ಅವರಿದ್ದಾರೆ. ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ವೋಟ್ ಕೂಡ ಜಾಸ್ತಿ ಬಂದಿದೆ. ಇನ್ನು 5ನೇ ಪ್ಲೇಸಲ್ಲಿ ರಿಷಾ ಅವರಿದ್ದಾರೆ. ಇಲ್ಲಿ ರಿಷಾ ಅವ್ರಿಗೆ ಒಂದು ಪ್ಲಸ್ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಗೇಮಲ್ಲೂ ಕೂಡ ಚಾನ್ಸ್ ಸಿಗ್ತದೆ, ತುಂಬಾ ಚೆನ್ನಾಗಿ ಎಫರ್ಟ್ ಹಾಕ್ತಿದ್ದಾರೆ. ಇನ್ನು ಇವರು ಕೂಡ ಸಂಜೆ ವೇಳೆಗೆ ಇಲ್ಲಿ 5ನೇ ಪ್ಲೇಸಲ್ಲೇ ಇದ್ರು, ಏನು ಚೇಂಜಸ್ ಆಗಿಲ್ಲ. ರಿಷಾ ಅವರು 5ನೇ ಪ್ಲೇಸಲ್ಲೇ ಇಲ್ಲಿ ಇದ್ದಾರೆ. 4ನೇ ಪ್ಲೇಸಲ್ಲಿ ಸೂರಜ್ ಅವರು ಕಾಣಿಸ್ಕೊಂತಿದ್ದಾರೆ. ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ ಸ್ವಲ್ಪ ಕೆಲವೊಬ್ರು ವ್ಯಕ್ತಿಗಳ ಜೊತೆನೆ ಇಲ್ಲಿ ಮಾತಾಡೋದನ್ನ ಬಿಟ್ಟು, ಒಬ್ರು ಪರ್ಸನ್ ಜೊತೆನೆ ಇಲ್ಲಿ ಇರೋದನ್ನ ಬಿಟ್ಟು ಎಲ್ಲರ ಹತ್ರನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಸೇಫ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಂತ ಒಂದು ಡೇಂಜರ್ ಝೋನ್ ಅಂತ ಇವ್ರಿಗೆ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ 4ನೇ ಪ್ಲೇಸಲ್ಲಿ ಇದ್ದಾರೆ, ಸ್ವಲ್ಪ ಸೇಫೆ. ಇನ್ನು 3ನೇ ಪ್ಲೇಸಲ್ಲಿ ಮಾಡುವವರು ಕಾಣಿಸ್ಕೊಂತಿದ್ದಾರೆ. ತುಂಬಾ ಚೆನ್ನಾಗಿ ಇಲ್ಲಿ ಅವ್ರಿಗೊಂದು ಏನು ಆಪರ್ಚುನಿಟಿ ಸಿಕ್ಕಿದೆ, ಸಖತ್ತಾಗಿ ಯೂಸ್ ಮಾಡ್ಕೊತಾರೆ. ಒಂದು ಗೇಮ್ ಅಂತ ನೋಡ್ಬೋದು. ಇಲ್ಲಿ ಗೇಮ್ ಅಂತ ಬಂದಾಗ ಮಾಳುವ್ರನ್ನ ಕನ್ಸಿಡರ್ ಇಲ್ಲಿ ಮಾಡಲಿಲ್ಲ. ಬಟ್ 3ನೇ ಗೇಮ್ ಏನಿತ್ತು, ಸ್ವಲ್ಪ ಚೇಂಜಸ್ ಆದಾಗ ಇವ್ರಿಗೂ ಕೂಡ ಒಂದು ಆಪರ್ಚುನಿಟಿ ಸಿಕ್ತು. ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡ್ಕೊಂಡು ಬರ್ತಿದ್ದಾರೆ. ಸದ್ಯ 3ನೇ ಪ್ಲೇಸಲ್ಲಿ ಇಲ್ಲಿದ್ದಾರೆ. ಇನ್ನು 2ನೇ ಪ್ಲೇಸಲ್ಲಿ ಇಲ್ಲಿ ರಾಶಿಕಾ ಅವರು ಇನ್ನು ದಿಢೀರ್ ಅಂತ ಬಂದ್ರು. ಸಂಜೆ ನೋಡಿದಾಗ ಇಲ್ಲಿ ರಾಶಿಕಾ ಅವರು 3ನೇ ಪ್ಲೇಸಲ್ಲಿ ಇದ್ರು, ಈಗ 2ನೇ ಪ್ಲೇಸಲ್ಲಿ ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಫುಲ್ ಸೇಫ್ ಅಂತಾನೆ ಇಲ್ಲಿ ಹೇಳ್ಬೋದು. ಇನ್ನು 1ನೇ ಪ್ಲೇಸಲ್ಲಿ ಇಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವರಂತೂ ಇಲ್ಲಿ ಚೇಂಜ್ ಆಗ್ತಾನೆ ಇಲ್ಲ. ಅವ್ರಿಗೊಂದು ಸಪೋರ್ಟ್ ಕೂಡ ಇಲ್ಲಿ ಅದೇ ರೀತಿ ಇದೆ. ಯಾಕಂದ್ರೆ ಇವರು ಹಿಂದೊಂದು ಮುಂದೊಂದು ಮಾತಾಡ್ತಿಲ್ಲ. ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡ್ತಾರೆ. ಮತ್ತೆ ಒಂದು ವ್ಯಕ್ತಿತ್ವ ವಿಚಾರ ಅಂತ ಬಂದಾಗೂ ಕೂಡ ಯಾರಿಗೂ ಕೂಡ ಇಲ್ಲಿ ಬೇಕು ಅಂತ ಇವರೇ ಹೋಗಿ ಟ್ರಿಗರ್ ಮಾಡೋದಿರ್ಬೋದು, ಅಶ್ವಿನಿಗಳು ಇರ್ತಾರೆ, ಆ ರೀತಿ ಇಲ್ಲಿ ಮಾಡ್ತಾರೆ. ಅದಕ್ಕೆ ಟಾಪ್ 1 ಪ್ಲೇಸಲ್ಲಿ ಇಲ್ಲಿ ರಕ್ಷಿತಾ ಅವರಿದ್ದಾರೆ. ಸದ್ಯ ಈಗ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಕೋರೆ, ಡೇಂಜರ್ ಝೋನ್ ಅಲ್ಲಿ ಇಲ್ಲಿ ಇರೋದು ಅಭಿಷೇಕ್ ಅವರು, ಧ್ರುವಂತ್ ಅವರು, ಮತ್ತೆ ಇಲ್ಲಿ ಅಶ್ವಿನಿ ಅವರು ಡೇಂಜರ್ ಝೋನ್ ಅಲ್ಲಿ ಇಲ್ಲಿ ಇದ್ದಾರೆ. ಅಟ್ ಪ್ರೆಸೆಂಟ್ ನಾನು ಹೇಳ್ತಿರೋದು. ಇನ್ನು ಮಧ್ಯಾಹ್ನ ಅನ್ನೋಸ್ಗೆ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಬರ್ತಾರೆ ಅಂತ ನೋಡ್ಬೇಕಾಗುತ್ತೆ. ಇನ್ನು ಟಾಪ್ 1ನಲ್ಲಿ ರಕ್ಷಿತಾ ಅವರು, 2ನೇ ಸ್ಥಾನದಲ್ಲಿ ರಾಶಿಕಾ ಅವರು, 3ನೇದಲ್ಲಿ ಮಾಳು ಅವರು, ಮತ್ತೆ 4ನೇ ಪ್ಲೇಸಲ್ಲಿ ಸೂರಜ್ ಅವರು, 5ರಲ್ಲಿ ರಿಷಾ ಅವರು, 6ರಲ್ಲಿ ಸ್ಪಂದನ ಅವರು, 7ನೇ ಪ್ಲೇಸಲ್ಲಿ ಜಾನ್ವಿ ಅವರು, 8ನೇ ಪ್ಲೇಸಲ್ಲಿ ಅಶ್ವಿನಿ ಅವರು, 9ನೇ ಪ್ಲೇಸಲ್ಲಿ ಧ್ರುವಂತ್ ಅವರು, 10ನೇ ಪ್ಲೇಸಲ್ಲಿ ಅಭಿಷೇಕ್ ಅವರು. ಸದ್ಯ ಇವಾಗ ಅಟ್ ಪ್ರೆಸೆಂಟ್ ಈ ರೀತಿಯಾಗಿ ಇಲ್ಲಿ ಇದೆ. ಮಧ್ಯಾಹ್ನ ಅನ್ನೋಸ್ಗೆ ಏನೆಲ್ಲ ಚೇಂಜಸ್ ಆಗುತ್ತೆ ನೋಡೋಣ. ಸೊ ವೀಕ್ಷಕರೇ, ನೋಡಿದ್ರಲ್ಲ 10 ಜನ ಕೂಡ ಈ ರೀತಿಯಾದ ಪ್ಲೇಸ್ ಅಲ್ಲಿ ಇದ್ದಾರೆ. ನೀವು ಯಾರು ವೋಟ್ ಮಾಡ್ತಾ ಇದ್ದೀರಾ, ಮತ್ತೆ ಇಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿದೆ, ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋ ಸ್ಪರ್ಧಿ ಹೆಸರನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.